ಓಕೆ, ಈ ಘಟನೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡೋದಕ್ಕೆ ನಮ್ಮೊಂದಿಗೆ ನಾಗಲಕ್ಷ್ಮಿ ಚೌಧರಿ ಅವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ರಾಧಾ. ಮೇಡಮ್, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಹೆಣ್ಣುಮಕ್ಕಳಿಗೆ ಗೌರವ ಕೊಡದೆ ಒಬ್ಬ ಅಧಿಕಾರಿಯನ್ನ ಬಾಯಿಗೆ ಬಂದಂತೆ ಅಶ್ಲೀಲ ಪದಗಳಿಂದ ನಿಂದಿಸಿದಂತಹ ಇಂತಹ ನಾಲಾಯಕ ರಾಜಕಾರಣಿಗಳ ವಿರುದ್ಧ ಮಹಿಳಾ ಆಯೋಗ ಏನ್ ಕ್ರಮ ಕೈಗೊಳ್ಳುತ್ತೆ ಹೇಳಿ ಮೇಡಮ್. ನಾನು ಪೊಲೀಸ್ ಅಧೀಕ್ಷಕರಿಗೆ ಆಲ್ರೆಡಿ ಪತ್ರವನ್ನ ಬರೆದಿದ್ದೇನೆ. ಯಾವುದೇ ಯಾವ ಪಕ್ಷದವರಾಗಿರ್ಲಿ, ಯಾವ ದೊಡ್ಡವರಾಗಿರ್ಲಿ, ಚಿಕ್ಕವರಾಗಿರ್ಲಿ, ಯಾವುದು ಮಹಿಳಾ ಆಯೋಗದ ಮುಂದೆ, ಕಾನೂನು ಮುಂದೆ ಯಾರು ಸರಿ ಸಮಾನರಲ್ಲ. ತಪ್ಪು ಮಾಡಿದ್ರೆ, ಅಶ್ಲೀಲ ಭಾಷೆಯನ್ನ ಉಪಯೋಗ ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ಆಗತ್ತೆ. ಕ್ರಮ ಜರುಗಿಸಿ ನನಗೆ ವರದಿ ಮಾಡ್ಲಿಕ್ಕೆ ನಾನು ಪೊಲೀಸ್ ಅಧೀಕ್ಷಕರಿಗೆ ಆಲ್ರೆಡಿ ನಾನು ಪತ್ರವನ್ನ ಬರೆದಿದ್ದೀನಿ. ಮತ್ತೆ ಅವರ ವರದಿಗೆ ನಾನು ಕಾಯ್ತೀನಿ. ಅಲ್ಲ ಮೇಡಮ್, ಚಪ್ಪಲಿ ಓಡಿಸ್ತೀನಿ, ದಂಗೆ ಏಳಿಸ್ತೀನಿ, ಊರ್ ಬಿಟ್ಟು ಓಡಿಸ್ತೀನಿ, ನನ್ನನ್ನು ಎದುರಾಕೊಂಡ್ರೆ ಪಶ್ಚಾತ್ತಾಪ ಪಡ್ತೀಯ ನೀನು, ಹೆಂಗ ಬರುತ್ತೆ ಮೇಡಮ್ ಇವ್ರಿಗಿಂತ ದಿಮಾಕು, ಕೊಬ್ಬು, ದುರಾಂಕಾರ ಎಲ್ಲಿಂದ ಬರುತ್ತೆ? ಅಲ್ಲ, ಅದು ಒಬ್ಬರಿಗೆ ಏನ್ ಇಂತ ಒಂದು ಮಾತಾಡೋರು ಒಬ್ಬರಿಗೆ ಈ ತರ, ಯಾಕಂದ್ರೆ ಪಬ್ಲಿಕ್ ಜೀವನದಲ್ಲಿ ಇರೋರು ಯಾವಾಗ್ಲೂ ರೋಲ್ ಮಾಡೆಲ್ಸ್ ಆಗಿರ್ಬೇಕು. ಅವರನ್ನ ನೋಡಿ ಜನಪ್ರತಿನಿಧಿ ಅಂತ ಯಾವಾಗ ನಾವು ಕರಿತೀವಿ, ಒಬ್ಬ ನಾಯಕರು, ಜನರ ನಾಯಕ ಅಂತ ಯಾರನ್ನ ಕರಿತೀವಿ ನಾವು, ಅವರು ಜನರು ಅವರನ್ನ ನೋಡಿ ಕಲಿಬೇಕು, ಹಾಗೆ ಇರ್ಬೇಕಾಗತ್ತೆ. ಅದರಲ್ಲಿ ಅಂತ ಭಾಷೆಯನ್ನ, ಕೀಳು ಮಟ್ಟದ ಭಾಷೆ, ಅದು ಒಂದು ಅಧಿಕಾರಿಗೆ, ಒಂದು ಹೆಣ್ಣು ಮಗಳಿಗೆ, ಮತ್ತೆ ಅವ್ರು ಹೇಳ್ತಾ ಇದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದ್ರೆ ಅಲ್ಲಿ ಕಟ್ಟಿರುವಂತ ಒಂದು ಫ್ಲೆಕ್ಸ್ ಇಂದ ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ಅಂದ್ರೆ ಯಾವುದೇ ಫ್ಲೆಕ್ಸ್ ಕಟ್ಟಬೇಕಾದ್ರೂ ಕಾನೂನು ಪ್ರಕಾರ ಏನಂದ್ರೆ ಅವ್ರು ಫಸ್ಟೇ ಪರ್ಮಿಷನ್ ತಗೋಬೇಕಾಗತ್ತೆ. ಆದ್ರೆ ಸಾಮಾನ್ಯವಾಗಿ ಕಟ್ತಾರೆ, ಆಮೇಲೆ ಅದು ತೆಗೆದು ಬಿಡ್ತಾರೆ. ಬಟ್ ಓಕೆ, ಅವ್ರು ತೆಗ್ಸಿದ್ದಾರೆ ಅಂದಿದ್ದಕ್ಕೆ ಒಂದು ಅರ್ಥ ಇದೆ. ಯಾರಿಗೋ ಆಕ್ಸಿಡೆಂಟ್ ಆಗಿದೆ, ಅದಕ್ಕೋಸ್ಕರ ತೆಗ್ದಿದೀವಿ, ಅದನ್ನ ಅರ್ಧಿಲ್ಲ ನಾನು ತೆಗೆದು ಒಂದು ರೂಮಲ್ಲಿ ಇಟ್ಟಿದ್ದಾರೆ ಅಂತ ಎಷ್ಟು ಆ ಎಮ್ಮ ಬಹಳ ಇದರಿಂದ ಹೇಳ್ತಾರೆ, ಸೌಜನ್ಯದಿಂದ ಮಾತಾಡ್ತಾರೆ. ಆದ್ರೆ ಆ ದರ್ಪ ಯಾಕೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದು ಒಬ್ಳು ಮಹಿಳೆ ಅಂತ ಹೇಳಿ ಅಷ್ಟು ಕೆಟ್ಟಾದಂತ ಮಾತುಗಳನ್ನ ಬಳಸದ. ಅದು ಯಾರಾದ್ರೂ ಆಗಿರ್ಲಿ, ಅವ್ರಿಗೆ ಕಾನೂನಿನ ಕ್ರಮ ಮುಲಾಜಿಲ್ದೆ ಆಗಬೇಕು. ಅಂಡ್ ಆಗತ್ತೆ. ಯಾಕಂದ್ರೆ ಇಂಥವೆಲ್ಲ ಏನಾಗುತ್ತೆ, ಇಡೀ ಜನ ನೋಡ್ತಾ ಇರ್ತಾರೆ. ಇಂಥವ್ರಿಗೆ ಏನ್ ಮಾಡಿದ್ರು ಕಾನೂನು, ಪೊಲೀಸ್ ಏನ್ ಮಾಡ್ತು, ಕಾನೂನು ಏನ್ ಮಾಡ್ತು ಅಂತ ನೋಡ್ತಾ ಇರ್ತಾರೆ. ಈಗ ಸಾಮಾನ್ಯ ಜನರಿಗಾದಾಗ ಜನರು ಅಷ್ಟು ಲಕ್ಷ್ಯ ಕೊಡೋದಿಲ್ಲ. ಆದ್ರೆ ಈ ತರ ಜನಪ್ರತಿನಿಧಿಗಳು, ಜನರ ನಾಯಕರು ಅಂತ ಅನ್ಸ್ಕೊಂಡವ್ರು, ಈ ತರ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿನಿಧಿಯಾಗಿ ನಿಂತ್ಕೊಂಡವ್ರು ಯಾವಾಗ್ಲೂ ಸಾವಿರಾರು ಜನ ಅವರನ್ನ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಇವ್ರಿಗೆ ಯಾವುದೇ ತರದ್ದು ಏನೂ ಮಾಡದೆ ನಾವು ಕಾನೂನು ಪ್ರಕಾರ ಹಾಗೆ ಬಿಟ್ಬಿಟ್ರೆ ಅವರು ನೆಕ್ಸ್ಟ್ ಅದು ಒಂಥರ ಬೇರೆಯವ್ರಿಗೆ, ಅರೆ ಅವ್ರಿಗೆ ಮಾಡಿಲ್ಲ ನಮ್ಗೇನು ಅನ್ನೋ ಒಂದು ಸುಲಭದ ಮನಸ್ಥಿತಿ ಬಂದ್ಬಿಡತ್ತೆ ಜನರಿಗೆ. ಹಾಗಾಗಿ ಖಂಡಿತವಾಗ್ಲೂ ಪೊಲೀಸ್ ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ, ಮತ್ತೆ ನಮ್ಗೆ ಆ ವರದಿಯನ್ನ ಕಳಿಸ್ಕೊಡ್ತಾರೆ. ಅಲ್ಲ ಮೇಡಮ್, ಈ ರೀತಿ ಒಬ್ಬ ಮಹಿಳಾ ಅಧಿಕಾರಿಯ ನೈತಿಕತೆಯನ್ನ, ಅವರ ಆತ್ಮಸಾಕ್ಷಿಯನ್ನ ಮತ್ತು ಅವರ ಆತ್ಮಗೌರವಕ್ಕೆ ಧಕ್ಕೆ ತರುವಂತಹ ಪ್ರಕರಣಗಳು ಒಂದೆರಡಲ್ಲ. ಹೆಣ್ಣುಮಕ್ಕಳು ಈಗ ಎಷ್ಟೇ ದೊಡ್ಡ ಮೇಡಮ್, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳನ್ನೇ ಬಿಟ್ಟಿಲ್ಲ ಈ ರಾಜಕಾರಣಿಗಳು ಮೇಡಮ್. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಅಂತ ಪರಿಸ್ಥಿತಿ ಇದೆ ಇವತ್ತು ಮೇಡಮ್. ನೀವು ಅಮೃತ ಗೌಡ ಅವ್ರ ಪರ ನಿಂತ್ಕೊಳ್ಬೇಕು, ಅವ್ರನ್ನ ಭೇಟಿ ಆಗಬೇಕು. ಅವ್ರ ಪರ ಇಡೀ ಕರ್ನಾಟಕದ ಮಹಿಳೆಯರಿದ್ದಾರೆ. ಯಾಕೆ ಅಂತಂದ್ರೆ ಇಂತಹ ದೌರ್ಜನ್ಯಗಳಿಗೆ, ಕಿರುಕುಳಗಳಿಗೆ ಬಗ್ಗೆ ಎಷ್ಟೋ ಜನ ಮೇಡಮ್ ಸರ್ವಿಸ್ ಅನ್ನ VRS ಕೊಟ್ಟು ಮನೇಲಿ ಇರ್ತಾರೆ, ಇಲ್ದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದ್ರೆ ಇಂಥ ಅಧಿಕಾರಿ ಎದುರಿಸಿ ನಿಂತಿದ್ದಾರಲ್ಲ, ಅವ್ರ ಪರವಾಗಿ ನಾವು ನೀವು ಎಲ್ಲ ನಿಂತ್ಕೊಳ್ಬೇಕು ಮೇಡಮ್. ಖಂಡಿತ 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 ರಾಧಾ, ಖಂಡಿತ. ಆಲ್ ರೈಟ್, ನೀವೇನಾದ್ರೂ ಸುಮೋಟೋ ಕೇಸ್ ಏನಾದ್ರೂ ದಾಖಲಿಸ್ತೀರಾ? ನಾವು ಇಮಿಡಿಯೇಟ್ಲಿ ಅದನ್ನ ನೋಡಿದ ತಕ್ಷಣ ಮಾಧ್ಯಮದಲ್ಲಿ ಸುಮೋಟೋ ಕೇಸ್ ದಾಖಲಿಸಿ ಪೊಲೀಸ್ ಅಧೀಕ್ಷಕರಿಗೆ ಇಮಿಡಿಯೇಟ್ಲಿ ನಾವು ಬೆಳಗ್ಗೆ 12 ಗಂಟೆಗೆನೆ ಆ ಪತ್ರವನ್ನ ಅವರಿಗೆ ಕಳಿಸಿದ್ದು ಆಗಿದೆ. ಮತ್ತೆ ಪ್ರೆಸ್ ಅಲ್ಲೂ ಸಹ, ಮೀಡಿಯಾದಲ್ಲೂ ಸಹ ನಾವು ಶೇರ್ ಮಾಡಿದೀವಿ. ಆಮೇಲೆ ನಾನು ಪೊಲೀಸ್ ಅಧೀಕ್ಷಕರಿಂದ ಅವ್ರ ಜೊತೆ ಟಚ್ ಅಲ್ಲಿದ್ದೀನಿ. ಅಂಡ್ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಆಗತ್ತೆ. ಮೇಡಮ್, ತಾವು ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದೀರಾ, ಅದರಲ್ಲಿ ಎರಡು ಮಾತಿಲ್ಲ. ಬಟ್
ತಾವು ದಯವಿಟ್ಟು ಈ ಒಂದು ಕಾಂಗ್ರೆಸ್ ಪಾರ್ಟಿಯ ಕೆಲವೊಂದು ನಾಯಕರುಗಳನ್ನ ಕರೆಸಿ ಅವರಿಗೆ ಮಹಿಳೆಯರ ಜೊತೆ ಹೆಂಗೆ ಮಾತಾಡಬೇಕು, ಹೆಂಗೆ ನಡ್ಕೋಬೇಕು ಅನ್ನುವಂಥ ಒಂದು ಪಾಠವನ್ನು, ಒಂದು ಸೆಷನ್ ಅನ್ನ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಮೇಡಮ್. ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಅಂದ್ರೆ ಇದರಲ್ಲಿ ಪಕ್ಷ ಬರಲ್ಲ ರಾಧಾ. ಅಲ್ಲ, ನಾನು ಕೆಲವೊಂದು ಏನಾಗುತ್ತೆ ಏನಾಗುತ್ತೆ ಎಲ್ಲರಿಗೂ ಇವತ್ತು ನಮ್ಮ ಏನು ಮಾತಾಡ್ತಾರಲ್ಲ, ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ನಾವು ಹೇಗಿರ್ಬೇಕು, ನಾವು ಮತ್ತೆ ಎಲ್ಲಾ ವೇದಿಕೆಗಳಿಗೆ ಸೀಮಿತ ಆಗ್ಬಿಡ್ತಾ ಇದೆ. ಆದ್ರೆ ನಿಜವಾದ ಸ್ಥಿತಿಯಲ್ಲಿ, ನಿಜವಾದ ಜೀವನದಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಒಂದು ಹೆಣ್ಣು ಮಗಳಿಗೆ ಗೌರವ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ. ಆದ್ರೆ ಒಂದೇನಂತಂದ್ರೆ, ಇವತ್ತು ಈ ಅಧಿಕಾರಿ ಏನಿದ್ದಾರೆ ಅವರು ಅಮೃತ ಗೌಡ ಅವರು, ಅವ್ರನ್ನ ಧೈರ್ಯವನ್ನ ಮೆಚ್ಚಬೇಕು. ಯಾಕಂದ್ರೆ ಪ್ರತಿಯೊಂದು ಹೆಣ್ಣು ಮಗಳಿಗೂ ಅದು ಬರಬೇಕು. ಬಟ್ ಏನಂದ್ರೆ ಅಷ್ಟು ಸುಲಭ ಅಲ್ಲ. ಜನ ಎಲ್ಲ ನಮ್ಮನ್ನ ಮತ್ತೆ ಹೆಣ್ಣು ಮಗಳಿಗೆ ಬೈತಾರೆ. ಬಟ್ ಅವಳ ಒಂದು ಒಳ ಧ್ವನಿ ಇದೆಯಲ್ಲ, ಅದೇ ಶಕ್ತಿ. ಇದಾದ್ಮೇಲೆ ಅವ್ರು ಏನ್ ಮಾಡಕ್ಕಾಗತ್ತೆ ರಾಧಾ? ಇದಾದ್ಮೇಲೆ ಮತ್ತಿನ್ ಯಾವ ಭಾಷೆ ಉಪಯೋಗ ಮಾಡಿ? ಇದ್ರ ಮೇಲೆ ಯಾವ ಭಾಷೆನೂ ಇಲ್ಲ. ಸೊ ಹಾಗಾಗಿ ಪೌರ ಕಾರ್ಮಿಕರ ತಾಯಿನ ಆ ಮಗ, ಈ ಮಗ, ಸೂ ಮಗ, ಬೋ ಮಗ, ಅಮ್ಮ, ಅಕ್ಕ, ಇವರೆಲ್ಲ ಏನ್ರಿ ಇವರು? ಥರ್ಡ್ ಕ್ಲಾಸ್. ಆಮೇಲೆ ಇರೋ ಬೈಗುಣ ಎಲ್ಲ ಹೆಣ್ಣು ಮಗಳಿಗೇನೆ. ಹೌದು, ಎಲ್ಲಾ ಹೆಣ್ಣು ಮಗಳನ್ನ ಇಟ್ಕೊಂಡೆ ಎಲ್ಲ. ಸೊ ಹಾಗಾಗಿ ಇವ್ರಿಗೆಲ್ಲರಿಗೂ ಇವತ್ತು ಏನಾಗಿದೆ, ಕಾನೂನಲ್ಲಿ ಇವ್ರಿಗೆ ಒಂದು ಪಾಠವನ್ನ ಕಲಿಸ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ದುರಂತನೇ ಆಗ್ಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆ ಈಗ ಹೆಣ್ಣು ಮಕ್ಕಳು ಎಷ್ಟು ಜಾಗೃತರಾಗ್ತಾರೆ, ಎಷ್ಟು ಅವರ ಧ್ವನಿಗೆ, ಅವರ ಅಸ್ತಿತ್ವಕ್ಕೆ, ಅವರ ಗೌರವಕ್ಕೆ ಹೋರಾಟ ಮಾಡ್ತಾರೆ, ಅಷ್ಟೇ ಮುಂದಿನ ದಿನಗಳಲ್ಲಿ ಇಂಥವಕ್ಕೆಲ್ಲ ಕಡಿವಾಣ ಹಾಕಕ್ಕೆ ಸಾಧ್ಯ. ಥ್ಯಾಂಕ್ ಯು ವೆರಿ ಮಚ್ ನಾಗಲಕ್ಷ್ಮಿ ಮೇಡಮ್. ತಾವು ಇಷ್ಟೊತ್ತು ಥ್ಯಾಂಕ್ ಯು ವೆರಿ ಮಚ್. ಎಲ್ಲರ ಮುಂದೆ ಕಡಿದು ರೆಸ್ಪಾನ್ಸಿಬಿಲಿಟಿ ತೋರಿಸ್ತಾರಂತೆ, ಎಲ್ಲರ ಹತ್ರ ಓಡಿಸ್ತಾರಂತೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಬೆಳ್ಳಿ ಗದೆ ಕೊಟ್ಟು ಫೋಸ್ ಕೊಟ್ಕೊಂಡು ಫೋಟೋ ಹಾಕ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ನೀವು ಮಾಡೋ ಇಂಥ ಗತಿಗೆಟ್ಟ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ರಾಜೀವ್ ಗೌಡ್ರೆ ತಾವೇನಾದ್ರೂ ಅನ್ಕೊಂಡಿದ್ದೀರಾ? ಬೆಳ್ಳಿ ಗದೆ ಕೊಟ್ಟು ಫೋಟೋ ಹಾಕೊಂಡು ಫೋಸ್ ಕೊಡ್ತಾ ಇದ್ದೀರಲ್ಲ, ಡಿ ಕೆ ಶಿವಕುಮಾರ್ ಆಪ್ತ ನಾನು ಮಾಡುವಂಥ ಎಲ್ಲ ಕೆಲಸಗಳಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಎನ್ನುವಂಥ ಏನಾದರೂ ದುರಂಕಾರ ತಮಗಿದೆಯಾ? ಅಲ್ಲ ರೀ, ಡಿ ಕೆ ಶಿವಕುಮಾರ್ ಅವರೇ, ಪುಟ್ಟಾಂಜನಪ್ಪ ಅವರಿಗೆ ಟಿಕೆಟ್ ತಪ್ಪಿಸಿ ಈ ಮಹಾನುಭಾವನಿಗೆ ಟಿಕೆಟ್ ಕೊಟ್ರಲ್ಲ, ನೀವು ಅನುಭವಿಸ್ಬೇಕು. ಡಿ ಕೆ ಶಿವಕುಮಾರ್ ಅವರು ಇವತ್ತು ನೀವು ಕೂಡ ಮಾತಾಡಬೇಕಾಗಿದೆ. ಒಂದು ವೇಳೆ ಅಧಿಕಾರಿ ಪರ ನಿಲ್ಲದೆ ರಾಜೀವ್ ಗೌಡ್ರ ಪರ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರು ನಿಂತ್ರೆ ಅದು ಈ ನಾಡಿನ ಹೆಣ್ಮಕ್ಳಿಗೆ ನೀವು ಮಾಡೋ ಅವಮಾನ. ಅಷ್ಟೇ ಅಲ್ಲ, ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಪ್ರಿಯಾಂಕಾ ಗಾಂಧಿ ಅವರೇ, ದಯವಿಟ್ಟು ಕರ್ನಾಟಕದಲ್ಲಿ ನಿಮ್ಮ ಪಕ್ಷದ ಪ್ರತಿಭೆಗಳ ಪರ್ಫಾರ್ಮೆನ್ಸ್ ಯಾವ ಲೆವೆಲ್ಗಿದೆ ಅಂದ್ರೆ ಹಾದಿ ಬೀದಿಯಲ್ಲಿ ಜನ ಇವತ್ತು ಉಗಿತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರೇ, ಬ್ಯಾನರ್ ಗಲಾಟೆ ಎರಡನೇ ಪ್ರಕರಣ ಇದು. ಒಂದರಲ್ಲಿ ಮರ್ಡರ್ ಆಯ್ತು, ಇವತ್ತು ಹೆಣ್ಮಗಳನ್ನ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ದಯವಿಟ್ಟು ನಿಮ್ಮ KPCC ಕಚೇರಿಗೆ ಕರೆದು ನಿಮ್ಮ ಕಾರ್ಯಕರ್ತರಿಗೆ ನೈತಿಕ ಪಾಠ ಹೇಳ್ಕೊಡಿ. ಈಗಾಗಲೇ ಮಹಿಳಾ ಆಯೋಗ ರಿಯಾಕ್ಟ್ ಮಾಡಿದೆ, ಕೇಸ್ ದಾಖಲಿಸಿಕೊಳ್ಳೋದಕ್ಕೂ ಕೂಡ ಮುಂದಾಗಿದೆ. ಅಷ್ಟೇ ಅಲ್ಲ, ಒಬ್ಬ ಮಹಿಳಾ ಅಧಿಕಾರಿಗೆ ಕರೆ ಮಾಡಿ ಬೆದರಿಕೆ ಹಾಕಿ ಸುಡ್ತೀನಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದಿದೆ, ಈ ರಾಜಕಾರಣಿಗಳಿಗೆ, ಅದರಲ್ಲೂ ಕೂಡ ಕಾಂಗ್ರೆಸ್ನವರಿಗೆ ಕಾನೂನಿನ ಭಯ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಮೇಡಮ್, ನಿಮ್ಮ ವಿರುದ್ಧ ಒಬ್ಬ ರಾಜಕಾರಣಿ ಮಾತಾಡಿದಾಗ ಇಡೀ ರಾಜ್ಯ ನಿಮ್ಮ ಪರ ನಿಂತಿತ್ತು, ನನ್ನನ್ನು ಸೇರಿದಂತೆ. ಈಗ ನಿಮ್ಮ ಅಧಿಕಾರಿಗಳ ಪರ ನೀವು ನಿಲ್ಲಬೇಕಾಗಿದೆ. ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಯ ಮೇಲೆ ಕೀಳು ಭಾಷೆ ಪ್ರಯೋಗ ಮಾಡಿದ ಈ ವ್ಯಕ್ತಿಯನ್ನ ಮೊದಲು ಅರೆಸ್ಟ್ ಮಾಡಿಸಿ.